ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದಂಥ ದಿವಸ. ನಾವೆಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ದಿವಸ. ದೀಪಾವಳಿ ಅಂತಂದ್ರೆ ನಮ್ಮ ಜೀವನದಲ್ಲಿರುವಂಥ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವಂಥ ದಿವಸ. ಇಂಥ ಒಂದು ಶ್ರೇಷ್ಠ ದಿವಸದಲ್ಲಿ ದರ್ಶನ ಭೂಷಣಮತಿ ಮಾತಾಜಿ ಅವರು ದೇಹವನ್ನು ಬಿಟ್ಟು ಹೋಗಿರುವಂಥದ್ದು ಕೂಡ ಬಹಳ ವಿಶೇಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಚಾರ್ಯ ಶ್ರೀಗಳು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಭಗವಾನ್ ಮಹಾವೀರ್ ಅವರು ಕೂಡ ನಮ್ಮೆಲ್ಲರನ್ನ ಬಿಟ್ಟು ಹೋಗಿರ್ತಕ್ಕಂಥ ದಿವಸ ಇವತ್ತಿನ ದಿವಸ. ನಾವು ಯಾರು ಕೂಡ ಇಂಥ ದಿವಸಕ್ಕೆ ಹುಟ್ಟಬೇಕು, ಇಂಥ ದಿವಸಕ್ಕೆ ದೇಹವನ್ನು ಬಿಟ್ಟು ಹೋಗಬೇಕು ಅಂಥೇಳಿ ನಾವು ಯಾರು ಕೂಡ ಅಂದ್ಕೊಂಡಿರಂಗಿಲ್ಲ. ಅದೆಲ್ಲ ಭಗವಂತನ ಇಚ್ಛೆ. ಅದು ಇವತ್ತು ಆ ಭಗವಾನ್ ಮಹಾವೀರ್ ಅವರು ಅಂಥ ಒಂದು ಪವಿತ್ರವಾದಂಥ ದಿವಸದಲ್ಲಿ ನಮ್ಮ ಜೊತೆ ನೀವು ಕೂಡ ಸೇರಬೇಕು ಅಂಥೇಳಿ ದರ್ಶನ ಭೂಷಣಮತಿ ಮಾತಾಜಿ ಅವರನ್ನು ಕಳ್ಸ್ಕೊಂಡಿದ್ದಾರಲ್ಲ, ಇದು ಬಹಳ ಅಪರೂಪ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾವು ಕೂಡ ಆಗಾಗ ಭದ್ರಗಿರಿಗೆ ಭೇಟಿ ಕೊಟ್ಟಾಗ ಮಾತಾಜಿಯವರ ಆಶೀರ್ವಾದವನ್ನು ಪಡ್ಕೊಳ್ತಿದ್ವಿ. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಆಡ್ತಿದ್ರು. ಇವತ್ತು ಕಳೆದ 6-7 ವರ್ಷದಿಂದ ನಾನು ಕೂಡ ಈ ಭದ್ರಗಿರಿಗೆ ಬರ್ತಾ ಇದ್ದೀನಿ. ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಮೊದಲು ಇಲ್ಲೊಂದು ಗಿಡ ನೆಡಬೇಕಾಗಿದ್ರೆ ಬಹಳ ಕಷ್ಟಕರವಾದಂಥ ಕೆಲಸ. ತಂದೆಯವರು ಸಿದ್ದು ನ್ಯಾಮಗೌಡರು ಆಚಾರ್ಯ ಶ್ರೀಗಳ ಪರಮ ಭಕ್ತರು. ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಎಂದೂ ಕೂಡ ಬಿಡ್ತಿರ್ಲಿಲ್ಲ. ಅವರು ಪಾಲನೆ ಮಾಡುವಂಥ ವ್ಯಕ್ತಿಯಾಗಿದ್ದರು. ಅವರಿಗೆ ಭೇಟಿ ಕೊಡುವಂಥ ಸಂದರ್ಭದೊಳಗೆ ಆಚಾರ್ಯ ಶ್ರೀಗಳು ಈ ಭದ್ರಗಿರಿ ಒಂದು ಹಸಿರುವನ ಆಗಬೇಕಾಗಿದ್ದು, ನಂದನವನ ಆಗಬೇಕಾದ್ರೆ ಆ ಕೃಷ್ಣಾ ನದಿಯಿಂದ ನೀರನ್ನು ತರುವಂಥ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಆಚಾರ್ಯ ಶ್ರೀಗಳು ಅವರಿಗೆ ಕೇಳ್ಕೊಂಡಾಗ ತಂದೆಯವರು ಆ ಮಾತು ಕೊಟ್ಟು ಹೋಗಿರ್ತಕ್ಕಂಥವ್ರು. ದುರ್ದೈವ ಆ ಕಾರ್ಯ ಅವ್ರ ಕೈಯಿಂದನೇ ಆಗಬೇಕಾಗಿತ್ತು. ಆದರೆ ಅವ್ರು ಮಾತು ಕೊಟ್ಟು ಹೋಗಿದ್ರಿಂದ ಆ ಕಾರ್ಯವನ್ನು ನಾವು ಪೂರ್ಣಗೊಳಿಸಬೇಕು ಅಂಥೇಳಿ ಆ ಕಾರ್ಯವನ್ನು ಅತ್ಯಂತ ಸಂತೋಷದಿಂದ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಒಂದು ಯೋಜನೆಯಿಂದ ಇವತ್ತು ಭದ್ರಗಿರಿಯನ್ನು ಬಹಳ ಸುಂದರವಾಗಿ ಬೆಳೆದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ನಾವು ಭದ್ರಗಿರಿ ಅಂತ ಕರಿತೀವಿ. ನನಗನ್ನಿಸ್ತದ ಇನ್ನೊಂದು 8-10 ವರ್ಷ ಆದ್ರೆ ಯಾವ ರೀತಿ ಶಿಖರಜ್ ಅಂತ ಕರಿತೀವಲ್ಲ, ನಮ್ಮ ಭಾಗದಲ್ಲಿ ಇದೊಂದು ಕೂಡ ಶಿಖರಜ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೀವಿ. ಆಚಾರ್ಯ ಶ್ರೀಗಳು ಬಹಳಷ್ಟು ತ್ಯಾಗಮಯರು. ಇವತ್ತು ನಾವು ಅನೇಕ ಧರ್ಮಗಳನ್ನು ನೋಡ್ತೀವಿ, ಆದರೆ ಜೈನ ಧರ್ಮ ಬಹಳ ವಿಶೇಷ ಮತ್ತು ಅಪರೂಪ. ಜೈನ ಧರ್ಮದಲ್ಲಿ ವಿಶೇಷವಾಗಿ ಮುನಿಗಳು, ಆಚಾರ್ಯ ಶ್ರೀಗಳು ಬಹಳಷ್ಟು ತ್ಯಾಗವನ್ನು ಮಾಡ್ತಾರೆ. ಅವ್ರು ಮಾಡುವಂಥ ತ್ಯಾಗವನ್ನು ಬಹುಶಃ ಈ ಭೂಮಂಡಲದಲ್ಲಿ ಯಾರಿಂದಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತ್ಯಾಗವನ್ನು ಅವ್ರು ಮಾಡಿರ್ತಾರೆ. ಅವರ ಬದುಕನೇ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ಹೇಳಿಕ್ಕೆ ಬಯಸ್ತೇವೆ. ಇವತ್ತು ನಾವು ಬಸವಣ್ಣನವ್ರು ನೆನೆಸ್ಕೊಂಡ್ರೆ ಬಸವಣ್ಣನವ್ರು ನಮ್ಗೆ ಏನು ಹೇಳ್ಕೊಡ್ತಿದ್ರಪ್ಪ ಅಂತಂದ್ರೆ, ಸಮಾಜ ಸರಿ ಸಮಾನವಾಗಿ ಇರಬೇಕು, ಮೇಲು ಕೀಳು ಅಂತಕ್ಕಂಥ ಭಾವನೆಗಳಿರಬಾರ್ದು, ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇರಬಾರ್ದು, ಶ್ರೀಮಂತ ಬಡವ ಅನ್ನುವಂಥದ್ದು ಭೇದ ಭಾವ ಇರಬಾರ್ದು. ಅದೇ ರೀತಿ ನಾವು ಜೈನ ಧರ್ಮವನ್ನು ನೋಡಿದಾಗ ಸತ್ಯದ ಮಾರ್ಗದಲ್ಲಿ ನಡಿಬೇಕು, ಅಹಿಂಸೆಯನ್ನು ನಾವು ಪಾಲನೆ ಮಾಡಬೇಕು, ನಮ್ಮಿಂದ ಮತ್ತೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಯಾವುದಾದ್ರೂ ಧರ್ಮ ನಮಗೆ ಕಲಿಸ್ಕೊಡ್ತಿದ್ರೆ ಅದು ಜೈನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ತಂದೆಯವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಚಿಕ್ಕಪಡ್ಸಲ್ಗಿ ಬ್ಯಾರೇಜ್ ಕಟ್ಟುವಂಥದ್ದಾಗಿರ್ಬೋದು, ಜಮಖಂಡಿ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ಇತಿಹಾಸ ಸೃಷ್ಟಿಸುವಂಥ ಕಾರ್ಯ ಮಾಡಬೇಕಾಗಿದ್ರೆ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ಸಮಾಜ ಯಾವುದಾದ್ರೂ ಆಗಿದ್ರೆ ಅದು ಜೈನ ಸಮಾಜ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ತಂದೆಯವರಿಗೆ ದೇಶಭೂಷಣ್ ಮಹಾರಾಜು ಜಮಖಂಡಿ ಭೇಟಿ ಕೊಟ್ಟಾಗ
ನಮ್ಮ ರಾಮತೀರ್ಥಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಇಲ್ಲಿ ಬಾಹುಬಲಿಯವರ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದು ಕನ್ಸರ್ನ್ ಕಂಡಿದ್ರು. ಇವತ್ತು ಆ ಕೆಲಸ ರಾಮತೀರ್ಥಲ್ಲಿ ಆಗದೆ ಹೋದ್ರೂ ಕೂಡ ಭದ್ರಗಿರಿಯಲ್ಲಿ ಆಗಿರಪ್ಪ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ತರುವಂಥ ಸಂಗತಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕ್ಷೇತ್ರ ಇನ್ನೂ ಪವಿತ್ರ ಪುಣ್ಯಕ್ಷೇತ್ರ ಆಗಲಿಕ್ಕೆ ಸಾಧ್ಯದ. ಆಚಾರ್ಯ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿ ಆ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಮ್ಮೆಲ್ಲರನ್ನೂ ಬಿಟ್ಟು ಹೋಗಿರ್ತಕ್ಕಂಥ ದರ್ಶನ ಭೂಷಣಮತಿ ಮಾತಾಜಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೋರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ, ಇಂಥ ಒಂದು ಪವಿತ್ರ ಕಾರ್ಯದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೇನು ಅವಕಾಶ ಸಿಕ್ತು, ನನ್ನ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ತಮಗೆಲ್ಲರಿಗೂ ಕೂಡ ವಂದಿಸಿ